ಬೆಂಗಳೂರಿನ ಚಂದಾಪುರ ಬಳಿ ರಸ್ತೆ ಕುಸಿತವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿತವಾಗಿರೋದು. ಹೀಗಾಗಿ ಆ ರಸ್ತೆಯ ಪಕ್ಕದಲ್ಲೇ ಏನು ಕುಸಿತ ಆಗಿದೆ ಅಲ್ಲ, ಆ ಪಕ್ಕದಲ್ಲೇ ಈ ಖಾಸಗಿ ಮತ್ತು ಸರ್ಕಾರಿ ಶಾಲೆ ಇದೆ. ಮಕ್ಕಳು ಪ್ರತಿನಿತ್ಯ ಅಲ್ಲಿ ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಇನ್ನೂ ಕೂಡ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿಲ್ಲ. ಕಬ್ಬಿಣದ ರಾಡ್ಗಳು ಕೂಡ ಅಲ್ಲೇ ಬಿದ್ದಿರೋದು. ಹೀಗಾಗಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅತ್ತಿಬೆಲೆ ಹೊಸೂರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 20 ಅಡಿ ಆಳಕ್ಕೆ ರಸ್ತೆ ಕುಸಿದಿತ್ತು. ಆ ಒಂದು ರಸ್ತೆ ಕುಸಿದಂತಹ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ 3ನೇ ದಿನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮ್ಗೆ ಇಲ್ಲಿ ಏನೇನ್ ಸಮಸ್ಯೆ ಆಗ್ತಿದೆ ಅನ್ನೋದು ತೋರಿಸ್ತಾ ಹೋಗ್ತೇನೆ. ಇದು ಘಟನಾ ಸ್ಥಳ ಅಂದ್ರೆ ಮೊನ್ನೆ 20 ಅಡಿ ಆಳ ರಸ್ತೆ ಕುಸಿತಿರೋದು ಇದೇ ಜಾಗದಲ್ಲಿ. ಇಲ್ಲಿ ನೀವು ನೋಡ್ತಾ ಇರಬಹುದು 20 ಅಡಿಯಷ್ಟು ಇಲ್ಲಿಂದ ಕುಸಿತ ಆಗಿತ್ತು. ಈ ರಸ್ತೆ ಕುಸಿದಂತಹ ಪರಿಣಾಮ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ನಿಮ್ಗೆ ನನ್ನ ಬಲಭಾಗದಲ್ಲಿ ಇಲ್ಲಿ ಒಂದು ಖಾಸಗಿ ಶಾಲೆ ಇದೆ. ಈ ಒಂದು ಖಾಸಗಿ ಶಾಲೆಗೆ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟ್ಕೊಂಡೇ ಹೋಗ್ಬೇಕಾಗಿದೆ. ಅದರ ಜೊತೆಗೆ ಈಗ ರಸ್ತೆ ಕುಸಿದಿರೋದ್ರಿಂದ ಇದಕ್ಕೆ ಹೊಂದಿಕೊಂಡಂಗೆ ಮಕ್ಕಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಕೂಡ ಇದೇ ರಸ್ತೆಗೆ ಹೊಂದಿಕೊಂಡಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಗಳು ಬಿದ್ದಿದೆ. ಅದನ್ನೇ ಕಬ್ಬಿಣದ ಕಂಬಿಗಳು ಬಿದ್ದಿದ್ರು ಕೂಡ ಅದನ್ನೇ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ನನ್ನ ಎಡಭಾಗದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಇದೇ ರಸ್ತೆಯ ಮೂಲಕ ದಾಟ್ಕೊಂಡು ಬರಬೇಕಾಗುತ್ತೆ. ಎಲ್ಲಂದರಲ್ಲೂ ಕೂಡ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಸೂಕ್ತವಾಗಿರುವಂತಹ ಬೇಸಿಕ್ ಆಗಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಮಕ್ಕಳು ಕನಿಷ್ಠ ಪಕ್ಷ ಶಾಲೆಯಿಂದ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕಾಮಗಾರಿ ನಡೆದಿರುವಂತಹ ಜಾಗವನ್ನು ದಾಟುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತಹ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಒಂದು ಮಕ್ಕಳು ಒಂದು ದಾಟೋಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಾಮಗಾರಿ ನಡೆಸುತ್ತಿರುವಂತಹ ಖಾಸಗಿ ಕಂಪನಿ ಅಂದ್ರೆ ಗುತ್ತಿಗೆ ಪಡೆದಿರುವಂತಹ ಖಾಸಗಿ ಕಂಪನಿ ಮಾಡಿಲ್ಲ. ಜೊತೆಗೆ ಇಲ್ಲಿ ಕೇವಲ 6 ತಿಂಗಳಿಂದಲೂ ಕೂಡ ಈ ಒಂದು ಕೆಲಸ ಮುಗಿಸಬೇಕಾಗಿತ್ತು. ಬಟ್ ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಕಳೆದ 8 ತಿಂಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಾದಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಅನಿವಾರ್ಯವಾಗಿ ಮಕ್ಕಳು ಕೂಡ ಈ ಒಂದು ರಸ್ತೆಯನ್ನು ದಾಟ್ತಾ ಇದ್ದಾರೆ. ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭ ಇದೆ. ಯಾವ ಕ್ಷಣದಲ್ಲಿ ಬಂದು ಏನಾಗುತ್ತೋ, ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತೋ ಅನ್ನೋ ಆತಂಕದಲ್ಲೇ ಮಕ್ಕಳು ಇರುವಂತದ್ದು. ಖುದ್ದು ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಇಲ್ಲಿರುವಂತಹ ಖಾಸಗಿ ಶಾಲೆಯ ಮಕ್ಕಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಗೆ ಈ ಒಂದು ರಸ್ತೆಯನ್ನು ದಾಟುವಾಗ ತುಂಬಾ ಭಯ ಆಗುತ್ತೆ. ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತೋ ಅನ್ನೋ ಭಯ ಆಗುತ್ತೆ. ಇಷ್ಟಾದ್ರೂ ಕೂಡ ಕನಿಷ್ಠ ಪಕ್ಷ ಮಕ್ಕಳ ಸುರಕ್ಷತೆಗೆ ಕೂಡ ಇಲ್ಲಿ ಒತ್ತು ಕೊಟ್ಟಿಲ್ಲ. ಜೊತೆಗೆ ಕಾಮಗಾರಿ ನಡೆದಿರುವ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದು ಮುಂಜಾಗ್ರತೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಒಂದು ರಸ್ತೆ ಇದು ಹೆದ್ದಾರಿಯಾಗಿರೋದ್ರಿಂದ ನಿತ್ಯ ಕೂಡ ಲಕ್ಷಾಂತರ ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಇವರು ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅಥವಾ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಇಲ್ಲಿರುವಂತಹ ಸ್ಥಳೀಯರಿಗೆ ಓಡಾಡಲು ಬೇಕಂತ ಕನಿಷ್ಠವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ಆಗದಂತಹ ಪರಿಣಾಮ ಇವತ್ತು ಜನರು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ. ನಿತ್ಯ ಕೂಡ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗದೆ, ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗದೆ, ತಲುಪದೆ ಸಮಸ್ಯೆಯನ್ನು ಸಿಲುಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಲವು ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟಿರುವಂತಹ ಅಂದ್ರೆ ಈ ಒಂದು ಯಾರು ಒಂದು ಕಾಮಗಾರಿ ಗುತ್ತಿಗೆ ಪಡೆದಿದ್ರು ಅವರು ಇನ್ನೂ ಕೂಡ ಇದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಇನ್ನೂ ಕೂಡ ಮಾಡಿಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಚಂದಾಪುರ ಬಳಿ ರಸ್ತೆ ಕುಸಿತವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿತವಾಗಿರೋದು. ಹೀಗಾಗಿ ಆ ರಸ್ತೆಯ ಪಕ್ಕದಲ್ಲೇ ಏನು ಕುಸಿತ ಆಗಿದೆ ಅಲ್ಲ, ಆ ಪಕ್ಕದಲ್ಲೇ ಈ ಖಾಸಗಿ ಮತ್ತು ಸರ್ಕಾರಿ ಶಾಲೆ ಇದೆ. ಮಕ್ಕಳು ಪ್ರತಿನಿತ್ಯ ಅಲ್ಲಿ ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಇನ್ನೂ ಕೂಡ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿಲ್ಲ. ಕಬ್ಬಿಣದ ರಾಡ್ಗಳು ಕೂಡ ಅಲ್ಲೇ ಬಿದ್ದಿರೋದು. ಹೀಗಾಗಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅತ್ತಿಬೆಲೆ ಹೊಸೂರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 20 ಅಡಿ ಆಳಕ್ಕೆ ರಸ್ತೆ ಕುಸಿದಿತ್ತು. ಆ ಒಂದು ರಸ್ತೆ ಕುಸಿದಂತಹ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ 3ನೇ ದಿನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮ್ಗೆ ಇಲ್ಲಿ ಏನೇನ್ ಸಮಸ್ಯೆ ಆಗ್ತಿದೆ ಅನ್ನೋದು ತೋರಿಸ್ತಾ ಹೋಗ್ತೇನೆ. ಇದು ಘಟನಾ ಸ್ಥಳ ಅಂದ್ರೆ ಮೊನ್ನೆ 20 ಅಡಿ ಆಳ ರಸ್ತೆ ಕುಸಿತಿರೋದು ಇದೇ ಜಾಗದಲ್ಲಿ. ಇಲ್ಲಿ ನೀವು ನೋಡ್ತಾ ಇರಬಹುದು 20 ಅಡಿಯಷ್ಟು ಇಲ್ಲಿಂದ ಕುಸಿತ ಆಗಿತ್ತು. ಈ ರಸ್ತೆ ಕುಸಿದಂತಹ ಪರಿಣಾಮ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ನಿಮ್ಗೆ ನನ್ನ ಬಲಭಾಗದಲ್ಲಿ ಇಲ್ಲಿ ಒಂದು ಖಾಸಗಿ ಶಾಲೆ ಇದೆ.
ಈ ಒಂದು ಖಾಸಗಿ ಶಾಲೆಗೆ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟ್ಕೊಂಡೇ ಹೋಗ್ಬೇಕಾಗಿದೆ. ಅದರ ಜೊತೆಗೆ ಈಗ ರಸ್ತೆ ಕುಸಿದಿರೋದ್ರಿಂದ ಇದಕ್ಕೆ ಹೊಂದಿಕೊಂಡಂಗೆ ಮಕ್ಕಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಕೂಡ ಇದೇ ರಸ್ತೆಗೆ ಹೊಂದಿಕೊಂಡಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಗಳು ಬಿದ್ದಿದೆ. ಅದನ್ನೇ ಕಬ್ಬಿಣದ ಕಂಬಿಗಳು ಬಿದ್ದಿದ್ರು ಕೂಡ ಅದನ್ನೇ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ನನ್ನ ಎಡಭಾಗದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಇದೇ ರಸ್ತೆಯ ಮೂಲಕ ದಾಟ್ಕೊಂಡು ಬರಬೇಕಾಗುತ್ತೆ. ಎಲ್ಲೆಂದರಲ್ಲೂ ಕೂಡ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಸೂಕ್ತವಾಗಿರುವಂತಹ ಬೇಸಿಕ್ ಆಗಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಮಕ್ಕಳು ಕನಿಷ್ಠ ಪಕ್ಷ ಶಾಲೆಯಿಂದ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕಾಮಗಾರಿ ನಡೆದಿರುವಂತಹ ಜಾಗವನ್ನು ದಾಟುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತಹ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಒಂದು ಮಕ್ಕಳು ಒಂದು ದಾಟಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಾಮಗಾರಿ ನಡೆಸುತ್ತಿರುವಂತಹ ಖಾಸಗಿ ಕಂಪನಿ, ಅಂದ್ರೆ ಗುತ್ತಿಗೆ ಪಡೆದಿರುವಂತಹ ಖಾಸಗಿ ಕಂಪನಿ ಮಾಡಿಲ್ಲ. ಜೊತೆಗೆ ಇಲ್ಲಿ ಕೇವಲ 6 ತಿಂಗಳಿಂದಲೂ ಕೂಡ ಈ ಒಂದು ಕೆಲಸ ಮುಗಿಸಬೇಕಾಗಿತ್ತು. ಬಟ್ ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಕಳೆದ 8 ತಿಂಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಾದಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಅನಿವಾರ್ಯವಾಗಿ ಮಕ್ಕಳು ಕೂಡ ಈ ಒಂದು ರಸ್ತೆಯನ್ನು ದಾಟ್ತಾ ಇದ್ದಾರೆ. ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭ ಇದೆ. ಯಾವ ಕ್ಷಣದಲ್ಲಿ ಬಂದು ಏನಾಗುತ್ತೋ, ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತೋ ಅನ್ನೋ ಆತಂಕದಲ್ಲೇ ಮಕ್ಕಳು ಇರುವಂತದ್ದು. ಖುದ್ದು ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಇಲ್ಲಿರುವಂತಹ ಖಾಸಗಿ ಶಾಲೆಯ ಮಕ್ಕಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಗೆ ಈ ಒಂದು ರಸ್ತೆಯನ್ನು ದಾಟುವಾಗ ತುಂಬಾ ಭಯ ಆಗುತ್ತೆ, ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತ ಅನ್ನೋ ಭಯ ಆಗುತ್ತೆ. ಇಷ್ಟಾದ್ರೂ ಕೂಡ ಕನಿಷ್ಠ ಪಕ್ಷ ಮಕ್ಕಳ ಸುರಕ್ಷತೆಗೆ ಕೂಡ ಇಲ್ಲಿ ಒತ್ತು ಕೊಟ್ಟಿಲ್ಲ. ಜೊತೆಗೆ ಕಾಮಗಾರಿ ನಡೆದಿರುವ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದು ಮುಂಜಾಗ್ರತೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಒಂದು ರಸ್ತೆ ಇದು ಹೆದ್ದಾರಿಯಾಗಿರೋದ್ರಿಂದ ನಿತ್ಯ ಕೂಡ ಲಕ್ಷಾಂತರ ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಇವರು ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು, ಅಥವಾ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಇಲ್ಲಿರುವಂತಹ ಸ್ಥಳೀಯರಿಗೆ ಓಡಾಡಲು ಬೇಕಂತ ಕನಿಷ್ಠವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ಆಗದಂತಹ ಪರಿಣಾಮ ಇವತ್ತು ಜನರು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ. ನಿತ್ಯ ಕೂಡ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗದೆ, ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗದೆ, ತಲುಪದೆ ಸಮಸ್ಯೆಯನ್ನು ಸಿಲುಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಲವು ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟಿರುವಂತಹ, ಅಂದ್ರೆ ಈ ಒಂದು ಯಾರು ಒಂದು ಕಾಮಗಾರಿ ಗುತ್ತಿಗೆ ಪಡೆದಿದ್ರು ಅವರು ಇನ್ನೂ ಕೂಡ ಇದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಇನ್ನೂ ಕೂಡ ಮಾಡಿಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಚಂದಾಪುರ ಬಳಿ ರಸ್ತೆ ಕುಸಿತವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿತವಾಗಿರೋದು. ಹೀಗಾಗಿ ಆ ರಸ್ತೆಯ ಪಕ್ಕದಲ್ಲೇ ಏನು ಕುಸಿತ ಆಗಿದೆ ಅಲ್ಲ, ಆ ಪಕ್ಕದಲ್ಲೇ ಈ ಖಾಸಗಿ ಮತ್ತು ಸರ್ಕಾರಿ ಶಾಲೆ ಇದೆ. ಮಕ್ಕಳು ಪ್ರತಿನಿತ್ಯ ಅಲ್ಲಿ ಓಡಾಟ ಮಾಡ್ತಾರೆ. ಮತ್ತೊಂದು ಕಡೆ ಇನ್ನೂ ಕೂಡ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿಲ್ಲ. ಕಬ್ಬಿಣದ ರಾಡ್ಗಳು ಕೂಡ ಅಲ್ಲೇ ಬಿದ್ದಿರೋದು. ಹೀಗಾಗಿ ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅತ್ತಿಬೆಲೆ ಹೊಸೂರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 20 ಅಡಿ ಆಳಕ್ಕೆ ರಸ್ತೆ ಕುಸಿದಿತ್ತು. ಆ ಒಂದು ರಸ್ತೆ ಕುಸಿದಂತಹ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ 3ನೇ ದಿನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮ್ಗೆ ಇಲ್ಲಿ ಏನೇನ್ ಸಮಸ್ಯೆ ಆಗ್ತಿದೆ ಅನ್ನೋ ತೋರಿಸ್ತಾ ಹೋಗ್ತೀನಿ. ಇದು ಘಟನಾ ಸ್ಥಳ, ಅಂದ್ರೆ ಮೊನ್ನೆ 20 ಅಡಿ ಆಳ ರಸ್ತೆ ಕುಸಿದಿರೋದು ಇದೇ ಜಾಗದಲ್ಲಿ. ಇಲ್ಲಿ ನೀವು ನೋಡ್ತಾ ಇರಬಹುದು 20 ಅಡಿಯಷ್ಟು ಇಲ್ಲಿಂದ ಕುಸಿತ ಆಗಿತ್ತು. ಈ ರಸ್ತೆ ಕುಸಿದಂತಹ ಪರಿಣಾಮ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ನಿಮ್ಗೆ ನನ್ನ ಬಲಭಾಗದಲ್ಲಿ ಇಲ್ಲಿ ಒಂದು ಖಾಸಗಿ ಶಾಲೆ ಇದೆ. ಈ ಒಂದು ಖಾಸಗಿ ಶಾಲೆಗೆ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟ್ಕೊಂಡೇ ಹೋಗ್ಬೇಕಾಗಿದೆ. ಅದರ ಜೊತೆಗೆ ಈಗ ರಸ್ತೆ ಕುಸಿದಿರೋದ್ರಿಂದ ಇದಕ್ಕೆ ಹೊಂದಿಕೊಂಡಂಗೆ ಮಕ್ಕಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಕೂಡ ಇದೇ ರಸ್ತೆಗೆ ಹೊಂದಿಕೊಂಡಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಗಳು ಬಿದ್ದಿದೆ. ಅದನ್ನೇ ಕಬ್ಬಿಣದ ಕಂಬಿಗಳು ಬಿದ್ದಿದ್ರು ಕೂಡ ಅದನ್ನೇ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ನನ್ನ ಎಡಭಾಗದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಇದೇ ರಸ್ತೆಯ ಮೂಲಕ ದಾಟ್ಕೊಂಡು ಬರಬೇಕಾಗುತ್ತೆ. ಎಲ್ಲೆಂದರಲ್ಲೂ ಕೂಡ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಸೂಕ್ತವಾಗಿರುವಂತಹ ಬೇಸಿಕ್ ಆಗಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಮಕ್ಕಳು ಕನಿಷ್ಠ ಪಕ್ಷ
ಶಾಲೆಯಿಂದ ಮಕ್ಕಳು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕಾಮಗಾರಿ ನಡೆದಿರುವಂತಹ ಜಾಗವನ್ನು ದಾಟುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತಹ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಒಂದು ಮಕ್ಕಳು ಒಂದು ದಾಟಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಾಮಗಾರಿ ನಡೆಸುತ್ತಿರುವಂತಹ ಖಾಸಗಿ ಕಂಪನಿ, ಅಂದ್ರೆ ಗುತ್ತಿಗೆ ಪಡೆದಿರುವಂತಹ ಖಾಸಗಿ ಕಂಪನಿ ಮಾಡಿಲ್ಲ. ಜೊತೆಗೆ ಇಲ್ಲಿ ಕೇವಲ 6 ತಿಂಗಳಿಂದಲೂ ಕೂಡ ಈ ಒಂದು ಕೆಲಸ ಮುಗಿಸಬೇಕಾಗಿತ್ತು. ಬಟ್ ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಕಳೆದ 8 ತಿಂಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಾದಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಅನಿವಾರ್ಯವಾಗಿ ಮಕ್ಕಳು ಕೂಡ ಈ ಒಂದು ರಸ್ತೆಯನ್ನು ದಾಟ್ತಾ ಇದ್ದಾರೆ. ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಈ ಒಂದು ರಸ್ತೆಯನ್ನು ದಾಟುವಂತಹ ಸಂದರ್ಭ ಇದೆ. ಯಾವ ಕ್ಷಣದಲ್ಲಿ ಬಂದು ಏನಾಗುತ್ತೋ, ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತೋ ಅನ್ನೋ ಆತಂಕದಲ್ಲೇ ಮಕ್ಕಳು ಇರುವಂತದ್ದು. ಖುದ್ದು ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಇಲ್ಲಿರುವಂತಹ ಖಾಸಗಿ ಶಾಲೆಯ ಮಕ್ಕಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಗೆ ಈ ಒಂದು ರಸ್ತೆಯನ್ನು ದಾಟುವಾಗ ತುಂಬಾ ಭಯ ಆಗುತ್ತೆ, ಯಾವ ಕ್ಷಣದಲ್ಲಿ ಬಂದು ಯಾವ ವಾಹನ ಗುದ್ದುತ್ತೋ ಅನ್ನೋ ಭಯ ಆಗುತ್ತೆ. ಇಷ್ಟಾದ್ರೂ ಕೂಡ ಕನಿಷ್ಠ ಪಕ್ಷ ಮಕ್ಕಳ ಸುರಕ್ಷತೆಗೆ ಕೂಡ ಇಲ್ಲಿ ಒತ್ತು ಕೊಟ್ಟಿಲ್ಲ. ಜೊತೆಗೆ ಕಾಮಗಾರಿ ನಡೆದಿರುವ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದು ಮುಂಜಾಗ್ರತೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಒಂದು ರಸ್ತೆ ಇದು ಹೆದ್ದಾರಿಯಾಗಿರೋದ್ರಿಂದ ನಿತ್ಯ ಕೂಡ ಲಕ್ಷಾಂತರ ವಾಹನಗಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಇವರು ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು, ಅಥವಾ ಟ್ರಾಫಿಕ್ ಜಾಮ್ ಉಂಟಾಗದಂಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಇಲ್ಲಿರುವಂತಹ ಸ್ಥಳೀಯರಿಗೆ ಓಡಾಡಲು ಬೇಕಾದಂತಹ ಕನಿಷ್ಠವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ಆಗದಂತಹ ಪರಿಣಾಮ ಇವತ್ತು ಜನರು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ. ನಿತ್ಯ ಕೂಡ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗದೆ, ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗದೆ, ತಲುಪದೆ ಸಮಸ್ಯೆಯನ್ನು ಸಿಲುಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಲವು ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟಿರುವಂತಹ, ಅಂದ್ರೆ ಈ ಒಂದು ಯಾರು ಒಂದು ಕಾಮಗಾರಿ ಗುತ್ತಿಗೆ ಪಡೆದಿದ್ರು ಅವರು ಇನ್ನೂ ಕೂಡ ಇದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಇನ್ನೂ ಕೂಡ ಮಾಡಿಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.